ಎಸ್ ಬಡತನದಿಂದ ಹುಟ್ಟು ಬಂದಂತ ಗಿಲ್ಲಿ ಇವಾಗ ಕೋಟ್ಯಾಧೀಶ್ವರರಾಗಿದ್ದಾರೆ. ಅದೇ ಕೋಟ್ಯಾಧೀಶ್ವರ ಅಂದ್ರೆ ಇಷ್ಟೊಂದು ಕೋಟಿ ಗಟ್ಲೆ ಜನರು ಸಂಪನ್ನ ಅವ್ರ ಮನ್ಸಲ್ಲಿ ಹ್ಮ್. ಜಾಗ ಹ್ಮ್. ಕೊಟ್ಟು ಪ್ರೀತಿ ಕೊಟ್ಟು ಉಳಿಸ್ಕೊಂಡವ್ರಲ್ಲ ಅಣ್ಣ. ಹ್ಮ್. ಇಷ್ಟ ಜನ ಅದು ಕೋಟಿ ಸಂಪನ್ನ ಕೋಟಿ ಆ ಲೆಕ್ಕನೇ ಅಣ್ಣ ಬರುದು ಕೋಟ್ಯಾಧೀಶ್ವರನೆಲ್ವ ನಾನು. ಈಗ ನಿಮ್ದು ಮತ್ತೆ ಕಾವ್ಯ ಅವ್ರದ್ದು ಒಂದಷ್ಟು ಇದ್ ನೋಡಿದ್ರ ನೇಮ್ಸ್ ಟ್ರೋಲ್ ಪೇಜಸ್ ಎಲ್ಲಾನು ಹೆಂಗ ಅನಿಸ್ತು? ನೈಟ್ ರೈಡ್ ಹೋಗಿದ್ದೀರಾ? ಮದುವೆ ಮಾಡ್ಕೊಂಡಿದ್ದೀರಾ? ಎಲ್ಲ ನೋಡಿದೆ ಪಾರ್ಟಿ ಯಾವಾಗ ಕೊಡ್ತೀರಾ ನಮ್ಗೆ? ಅದೇ ಅಣ್ಣ, ಕೊಡ್ತೀನಿ ಎಲ್ಲಾ ಪಾರ್ಟಿ. ಸಖತ್ ಖುಷಿ ಆಯ್ತದೆ ಅಣ್ಣ. ಅಂದ್ರೆ ಒಳಗಡೆ ನಮ್ದೇನೋ ಸುಮ್ನೆ ತಮಾಷೆಗೇನೋ ಒಂದಿರೋದು ಒಂದ್ ಮಾತಂದಿರೋದು ಇಲ್ಲ ರೇಗ್ಸಿರೋದು ಅದೆಲ್ಲ ಹೊರಗಡೆ ಆತರ ಒಂದು ವೈರಲ್ ಆಗಿ ಇವ್ರ ಇಮ್ಯಾಜಿನೇಷನ್ ಅಲ್ಲಿ ಇವ್ರ ಒಂದಷ್ಟು ಆಮೇಲೆ ಅದಕ್ಕೆ ಟೈಮ್ ಕೊಟ್ಟವ್ರಲ್ಲ ನನಗೆ ಖುಷಿಯಾಗೋ ವಿಚಾರನೇ ಅದು ಅಣ್ಣ. ಈಗ ನೆಗೆಟಿವ್ ಅಂತ ಬಂದಾಗ ಇಲ್ಲ ಟ್ರೋಲ್ ಅಂತ ಬಂದಾಗ ನಾನು ಎಲ್ಲೂ ನೋಡಿಲ್ಲ ಅಣ್ಣ. ಆತರ ನಾನು ಟ್ರೋಲ್ ಮಾಡಿರೋದು ಆಗ್ಲಿ ನೆಗೆಟಿವ್ ಬಂದಿಲ್ಲ ಬಿಡಿ, ಎಲ್ಲೂ ಅದ್ ನೋಡೇ ಇಲ್ಲ ಅಣ್ಣ. ಅದ್ ಹೆಂಗ್ ಸಾಧ್ಯ ಅಣ್ಣ? ಅದು ಒಬ್ರು ನೆಗೆಟಿವ್ ಇದ್ ಮಾಡ್ದೇನೆ ನೋಡಿ ಬೆಂತಟ್ಟಿ ಆಮೇಲೆ ಅದಕ್ ಟೈಮ್ ರ್ಯಾಪ್ ಸಾಂಗ್ ಎಲ್ಲ ಮಾಡಿ ಒಂದ್ ಲಿರಿಕ್ಸ್ ಬರೋದು ಎಷ್ಟ್ ಕಷ್ಟ ಅಂತ ನನಗ್ ಗೊತ್ತು. ಅದಕ್ ಟೈಮ್ ಕೊಟ್ಟು ಬರೆದು ಅದ್ ಮ್ಯೂಸಿಕ್ ಹಾಕಿ ರ್ಯಾಪ್ ಸಾಂಗ್ ಎಲ್ಲ ಮಾಡಿ ಅದನ್ನ ವೈರಲ್ ಮಾಡಿ ಇದೆಲ್ಲ ಹೆಂಗ್ ಅನಿಸ್ಬಿಡ್ತದೆ ಅಂದ್ರೆ ಅಣ್ಣ, ಅದೆಲ್ಲ ಆ ಯೋಗ್ಯತೆ ಎಲ್ಲ ಇದದ ಇಲ್ವಾ ಅಷ್ಟು ಅಂದ್ರೆ ಏನ್ ನಡೀತೈತೆ ಏನು ಅದು ಗೊತ್ತೇ ಆಗಲ್ಲ ಅಣ್ಣ. ಈಗ ದೊಡ್ಡವ ದೋಸೆ ಕೊಡು ಎಲ್ಲರ ಚಿಕ್ಕ ಮಕ್ಳು ಹೇಳ್ತಾರೆ, ದೊಡ್ಡವ್ರು ಹೇಳ್ತಾರೆ. ನಿಮ್ಮೂರಿಗೆ ಹೋಗಿದ್ದೀನಿ, ನಿಮ್ಮೂರಲ್ಲೇ ಎಲ್ಲರೂ ಹೇಳಿದಾರೆ. ನೀವೊಂದ್ಸಲ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರಿ ಹಾಕಿ ಸೊಪ್ಪು ನೀವಿಬ್ರು ಮಾಡಿ ತಪ್ಪು ಅಂತ. ಅದು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದಣ್ಣ ಸ್ಕೂಲಲ್ಲಿ. ಆ ಟೈಮ್ ಹಂಗ ಅನ್ನಿಸ್ತು ಆಡ್ಬೇಕು ಅಂತ. ದೊಡ್ಡವ ಚಿಕ್ಕವ ತರನೇ ಕಾಣಿಸ್ತಿದ್ರಲ್ಲ ಅವರು. ಆ ಟೈಮ್ಗೆ ಆಡ್ಬೇಕು ಅನ್ಸ್ ನೋಡ್ರಿ. ನನಗ್ ಅದ್ ಆಡಿರೋದು ನೆನಪಿಲ್ಲ ನನಗೆ. ಒಂದ್ಸತಿ ಫ್ಯಾಮಿಲಿ ರೌಂಡ್ ಆಯ್ತದೆ. ಫ್ಯಾಮಿಲಿ ರೌಂಡ್ ಅಲ್ಲಿ ಇವ್ರು ಬರ್ತಾರೆ ಅಣ್ಣ, ನಮ್ಮ ಅಶ್ವಿನಿ ಮೇಡಮ್ ಅವರಲ್ಲ, ಅವ್ರ ಅಮ್ಮ ಬರ್ತಾರೆ. ಅವರು ಕೂತ್ಕೊಂಡಾಗ ಹೇಳ್ತಾರೆ, ನೀನು ದೊಡ್ಡವ ದಾಸೆ ಕೊಡು ಹೇಳ್ತಿಯಲ್ಲ, ನನ್ನ ಒಂದ್ಸಲ ನೀರ್ ಕುಡಿತಾ ಇದೆ, ನೀರೇ ಆಚೆಗ್ ಬಂದ್ಬಿಡ್ತು, ಅಷ್ಟೊಂದು ನಗಾಡ್ತಿದ್ದೆ ನಾನು ಅದನ್ನ ನೆನೆಸ್ಕೊಂಡು ಅಂತ. ಅವಾಗ ಪರವಾಗಿಲ್ಲ ಜನ ನೋಡೋರೆ ಒಂಚೂರು ಈ ಇದ್ರಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿರ್ತದೆ ಅಂತ. ಈ ಲೆವೆಲ್ ಬಂದಿರ್ತದೆ ಅಂತ ಸತ್ಯವಾಗ್ಲೂ ಅನ್ಕೊಂಡಿರಲ್ಲ ನಾನು. ನೋಡ್ರಿ, ಅದೇ ಸಣ್ಣದು ಏನೋ ನಾವು ಎಕ್ಸ್ಪೆಕ್ಟೇ ಮಾಡಿರೋದ್ಲ ಗೊತ್ತಾ, ಏನೋ ಒಂದ್ ಫ್ಲೋ ಅಲ್ಲಿ ಬಂದಿರ್ತದೆ, ಮಾತಾಡಿರ್ತೀವಿ, ಅದಕ್ಕೆ ಜೀವಿಸ್ತಾಗ್ಲಿ ಅವೆಲ್ಲ ಆಗುದು. ಮನೆ ಒಳಗಡೆ ಜೀವಿಸ್ತಾಗ್ಲಿ, ಆ ಮನೆಗಿರೋ ಶಕ್ತಿನೇ ಹೆಂಗೆ ಬಿಗ್ ಬಾಸ್ ಮನೆಗೆ. ಈಗ ಬಿಗ್ ಬಾಸ್ ಹೋದ್ಮೇಲೆ ಫೋನ್ ಕಾಂಟ್ಯಾಕ್ಟ್ ಇರಲ್ಲ, ಹೊರಗಿನ ಪ್ರಪಂಚ ಏನೇನ್ ನಡೀತಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗಲ್ಲ. ಬಟ್ ನಿಮ್ಗೆ ಅದ್ ಹೆಂಗ್ರಿ ಗೊತ್ತಾಗ್ತಿತ್ತು? ನೀವಾಗ ಕಾವು 1 ಮಿಲಿಯನ್ ಆಗುತ್ತೆ ಕಾವು ಅಂತ ಇದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ. ಅದ್ ಹೆಂಗ್ ಸಾಧ್ಯ? ಅದೇ ಅಣ್ಣ, ಅದು ಏನು ಸತ್ಯವಾಗ್ಲೂ ಅದಾಗಿರ್ಬೋದು. ಆಮೇಲೆ ಇನ್ನೊಂದು, ಅಯ್ಯೋ ನಮ್ಮನೇಲಿ ಪಬ್ಲಿಸಿಟಿ ಅದ ಒಂದು ಇದಾಕಿದ್ರು ನೋಡಿ ಟಿವಿಲಿ, ನಿಮ್ಮ ಗೊತ್ತಿರೋರು ಸ್ನೇಹಿತರು ಅಭಿಮಾನಿಗಳು ಯಾವ ತರ ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ, ಓಟು ಗೆಲ್ಲಿಸ್ಲಿ ಅಂತ ಹೆಂಗ್ ಮಾಡ್ತಾರೆ. ಎಲ್ರದು ಕಟೌಟ್ ಅದು ಇದೆಲ್ಲ ಹಾಕಿ ಎಲ್ಲ ಇದ್ ಮಾಡಿರ್ತಾರೆ. ನನ್ನ ಮಾತ್ರ ನಮ್ಮ ಅಪ್ಪ, ನಮ್ಮ ಮನೆಯವರು, ನಮ್ಮ ಅಕ್ಕ ಎಲ್ಲ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ಬಿಟ್ಟು ಅದೊಂದು 10 ಸೆಕೆಂಡ್ ಇರ್ತದೆ ಅಷ್ಟೇ. ಮಗ ಎದಕ ವಿಡಿಯೋ ಮಾಡ್ಬಿಟ್ಟು ನನ್ನ ತಮ್ಮನಿಗೆ ಪ್ರೋತ್ಸಾಹ ಮಾಡ್ಬೋದು. ನಾನು ಅದನ್ನು ಅಲ್ಲಿ ಹೇಳಿರ್ತೀನಿ, ಎಲ್ಲಾರು ಕಟೌಟ್ ಹಾಕವ್ರೆ, ಇದೆಲ್ಲ ಮಾಡೋರೆ. ನಮ್ಮ ಮನೆಯವರು ಒಂದೇ ಒಂದು ಕಟ್ಔಟ್ ಇಲ್ಲ, ಏನಿಲ್ಲ. ನಾನೇನೋ ಇಮ್ಯಾಜಿನೇಷನ್ ಅಲ್ಲಿ ಮದ್ದೂರಿಂದ ಮಳವಳ್ಳಿ ಗಂಟನೂ ಹಾಕಿರ್ತಾರೆ, ನನ್ನ ಹಂಗ್ ಕರ್ಕೊಯ್ತಾರೆ, ಹಂಗಿರ್ತದೆ ಹಿಂಗಿರ್ತದೆ ಅಂತ ಸುಮ್ನೆ ಅಲ್ಲಿ ಫ್ಲೋ ಅಲ್ಲಿ ಮಾತಾಡಿದ್ದು ತಮಾಷೆಗೆ. ಅದು ನಾನು ಹೇಳಿದ್ದೇನು, ಮದ್ದೂರಿಂದ ಮಳವಳ್ಳಿ ಗಂಟೆ ಇಡೀ ಕರ್ನಾಟಕ ಆತರ ಬ್ಯಾನರ್ ಹಾಕುತ್ತೆ, ಸಂಭ್ರಮ ಪಡುತ್ತದೆ. ಅದು ನಿಜವಾಗ್ಲೂ ಸಖತ್ತು ಖುಷಿ ಆಗೋಯ್ತು ಅಣ್ಣ. ಅದು ಆಚೆ ಬಂದವನ್ ಈಗ ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ನಿಮ್ಗೆ ಗೊತ್ತಾಯ್ತಿತ್ತು ಅನ್ಸುತ್ತೆ. ಅದು ಹೆಂಗಿರ್ತದೆ, ಆ ಮೂಮೆಂಟ್ ಹೆಂಗಿರ್ತದೆ. ಇಲ್ಲ, ನಾನ್ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಿಕಾಸ್ ಯಾಕಂದ್ರೆ ಅದು ಫಿನಾಲೆ ನಡೀತಲ್ಲ, ಅವತ್ತು ನೈಟ್ ನಾನು ನೋಡಿದೆ. ಅದಕ್ಕಿಂತ ಮುಂಚೆ ಎಲ್ಲೇ ಹೋದ್ರು ಕೂಡ ಕಾವು ಅಂತ ಹಾಕೋದು, ಕಟ್ಔಟ್ ಹಾಕೋದು, ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ನೋಡಿದ್ರೆ ಸಾಕು, ಗಿಲ್ಲಿ ಕಾವ್ಯ ಅದ್ರ ಜೊತೆಗೆ ಗಿಲ್ಲಿ ವಿನ್ ಆಗ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಇವಾಗ ನಾವು ಪ್ರತಿದಿನ ನಿಮ್ಮ ಅಪ್ಡೇಟ್ಸ್ ನ ತಿಳ್ಕೊತಿರ್ಬೇಕು ಅಂತಂದಾಗ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಿರ್ಬೇಕು. ಪ್ರತಿಯೊಬ್ರು ಯಾವುದೇ ಒಬ್ಬ ವ್ಯಕ್ತಿಗೆ ಎಲ್ರು ಇಷ್ಟ ಪಡ್ಬೇಕು ಅಂತೇನಿಲ್ಲ. ಆದ್ರ ಗಿಲ್ಲಿ ನಟ ಅವ್ರು ಅದೇನೋ ಯಾವ ಜನ್ಮದ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ, ಪ್ರತಿಯೊಬ್ರು ಇಷ್ಟ ಪಡ್ತಾ ಇದಾರೆ. ಅದೇ ಅಣ್ಣ, ಅದು ನನಗ್ ಸಖತ್ತು ಖುಷಿ ಅಣ್ಣ ಅದು. ಆಮೇಲೆ ಎಲ್ಲೋ ಒಂದ್ ಕಡೆ ಭಯ ಅಣ್ಣ. ಅದು ಈ ಖುಷಿ ಹಿಂಗ್ ಉಳಿಸ್ಕೋಬೇಕಲ್ಲ, ಇದನ್ನ ಹಿಂಗ್ ತಕೋಬೇಕಲ್ಲ, ಹೆಂಗ್ ಇದನ್ನ ಉಳಿಸ್ಕೊಂಡ್ ಹೋಗ್ಬೇಕು, ಏನು ಎಲ್ಲಾರು ಎಡವ್ಬಿಟ್ರೆ ಏನ್ ಮಾಡೋದು, ಎಲ್ಲಾರೇ ಒಂದ್ ಸಣ್ಣದ್ ಏನಾರ ಆಗ್ಬಿಟ್ರೆ ಏನ್ ಮಾಡೋದು. ಇದಿನ್ನೂ ಅದ್ ಕಾಡ್ತಾನೇ ಐತೆ ಅಣ್ಣ. ಈ ಪ್ರೀತಿನ ಮತ್ತೆ ಕಳ್ಕೊಬಿಟ್ರು ಮತ್ತೆ ಸಿಗಲ್ವಲ್ಲ ಅನ್ನೋದು ಇದ್ದೇ ಇರ್ತದೆ ಅಣ್ಣ. ಆ ಜವಾಬ್ದಾರಿ ಇವಾಗ ಎಷ್ಟು ಹೆಗ್ಲೇರಿದೆ ಅಂತ ಸಿಕ್ಕಾಬಿಟ್ಟೆ ಅಣ್ಣ. ನಾನು ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಅದು ತಲೆಯಲ್ಲಿ ಓಡ್ತಾನೆ ಐತೆ. ಹೆಂಗೆ ಅಷ್ಟೊಂದು ಜವಾಬ್ದಾರಿ ಕೊಟ್ಬಿಟ್ರೆ, ಅಷ್ಟೊಂದು ಜವಾಬ್ದಾರಿ ಇರುದೊಂದು ಹೃದಯ ಅಷ್ಟೊಂದ್ ಜನ ಗೆದ್ದಿ ಅಷ್ಟೊಂದು ಪ್ರೀತಿ ಕೊಟ್ಬಿಟ್ರೆ ಹೆಂಗ್ ತಡ್ಕೋಬೇಕು ಹೇಳ್ರಿ. ನಿಜವಾಗ್ಲೂ ಅದು ಗೊತ್ತಾಯ್ತಿಲ್ಲ ನನಗೆ ಹೆಂಗೆ ಏನು ಅಂತ.
ಎಸ್, ದೊಡ್ಡವ ಚಿಕ್ಕವ ಸಿಕ್ಕಿದ್ರು ಅನ್ಸುತ್ತೆ ಇವತ್ತು. ಚಿಕ್ಕವ ಸಿಕ್ಕಿದ್ರು, ಚಿಕ್ಕವ ಸಿಕ್ಕಿದ್ರು. ದೊಡ್ಡವ ಸಿಕ್ಕಿಲ್ಲ. ಏನಂದ್ರು ಚಿಕ್ಕವ ಇವತ್ತು ಗೋಲ್ಡ್ ಪ್ಯಾಲೇಸ್ ಅಲ್ಲಿ? ಏನ್ ಗಿಲಿ, ಸೂಪರ್ ಗಿಲಿ, ಒಳ್ಳೆ ಸಪೋರ್ಟ್, ಒಳ್ಳೆ ಪ್ರೀತಿ, ಈ ಇಷ್ಟೊಂದು ಜನರು ಅಭಿಮಾನ, ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಅಂತ ಅವ್ರ ಪಪ್ಪ ಹೇಳಿದ್ರು. ರಕ್ಷಿತನ ಸಿಕ್ಕಿದ್ರು, ರಕ್ಷಿತಾ ಸಿಕ್ಕಿದ್ರು, ರಘುವಣ, ಕಾವ್ಯ ಎಲ್ಲ ಸಿಕ್ಕಿದ್ರು ಆಲ್ಮೋಸ್ಟ್. ಎಸ್, ಈಗ ಗಗನ್ ಅವರು ಬಂದು ಹೋದ್ರಂತೆ, ನಾನು ಅವ್ರು ಹೋದ್ಮೇಲೆ ಹೋಗವ್ನಿ ಮೋಸ್ಟ್ಲಿ ನಾನು. ಈಗ ಇವರು ಡಾಕ್ ಸತೀಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಏನಂತ, ಗಿಲ್ಲಿ ವಿನ್ ಆಗಲ್ಲ ಅನ್ನುವಂಥದ್ದು. ಅದನ್ನ ನೀವು ಪ್ರೂವ್ ಮಾಡಿದ್ರ. ಇನ್ನೊಂದು, ಗಿಲ್ಲಿ ವಿನ್ ಆಗ್ಬಿಟ್ರೆ ನಾನು ಕಾಲ್ ಕೆಳಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಅನ್ನ ಪಡ್ಕೊಳ್ತಾ ಇದೆ. ಎಲ್ಲರೂ ಕೂಡ ಟ್ರೋಲ್ ಮಾಡ್ತಾ ಇದಾರೆ, ಗಿಲ್ಲಿ ವಿನ್ ಆಗಲ್ಲ ಅಂದಿದ್ರು, ಈಗ ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಏನ್ ಹೇಳ್ತೀರಾ ಅಂತ? ನೀನ್ ಏನ್ ಹೇಳ್ಬೇಕಣ್ಣ, ಅದೇ ಅದೇ ಅವರು ನೋಡಿರ್ತಾರಲ್ಲ, ಎಲ್ಲ ಆಗಿರ್ತದಲ್ಲ, ಅದೇ ಚೆನ್ನಾಗಿರ್ಲಿ ಅಷ್ಟೇ, ಅವಣ್ಣ ಚೆನ್ನಾಗಿರ್ಲಿ ಅಷ್ಟೇ, ಒಳ್ಳೇದಾಗ್ಲಿ ಅವ್ರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.